ನಿಜವಾಗಿಯೂ ನನ್ನ ಪತಿ ಎಷ್ಟೊಂದು ಒಳ್ಳೆಯವರು. ನನಗೆ 7 ಜನ್ಮದಲ್ಲೂ ಕೂಡ ಇಂಥ ಪತಿನೇ ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ದೇವ್ರೆ, ಕುಲಕರ್ಣಿ, ಯಾವುದೋ ಇದು ನಲ್ಲೂರಿನಲ್ಲಿ ತಲೆ ಮೇಲೆ ರೊಟ್ಟಿ ಬುತ್ತಿ ಹೊತ್ತುಕೊಂಡು ಈ ದಟ್ಟ ಹಸಿರು ಕಾಡಿನ ಮಧ್ಯೆ ಯಾವ ನಲ್ಲನಿಗಾಗಿ ದಾರಿ ಕಾಯುತ್ತಾ ನಿಂತಿದ್ದಾಳೆ? ದನ್ಯಾರ ಇವ್ರು ನಲ್ಲೂರಿನಲ್ಲಿ ಅಲ್ರಿ, ಇದು ಪಕ್ಕ ನಮ್ಮೂರು ಏನಲ್ರಿಪ್ಪ, ಇದು ಬೇರೆದ ಕಾಣ್ತೈತ್ರಿ. ಕುಲಕರ್ಣಿ ಅಂದ್ರೆ ಹಾಕೋನ ವೇಳ ದಂತ ಗೊಂಬೆ ಅಂತ ಅದೇಕೆ ಕಾಮದ ಗಾಳ ಬ್ಯಾಡಂದ್ರಿ ದನ್ಯಾರ ಹಾಕ್ರಿ, ಚಾರ್ಸಕ್ರೆ ನೋಡ್ತೀವಿ. ಈ ದಟ್ಟ ಹಸಿರು ಕಾಡಿನ ಮಧ್ಯೆ ತಲೆ ಮೇಲೆ ರೊಟ್ಟೆ ಬುತ್ತಿ ಹೊತ್ತುಕೊಂಡು ನಿಂತಿದ್ರಲ್ಲ, ನಿಮ್ಮದು ಇದೇ ಊರ? ಹೌದು, ನಮ್ದು ಇದೇ ಊರು. ತಂಗಿ, ಈ ಊರಾಗ ಯಾರ ಮನೆ ಹೆಣ್ಮಗಳ? ನಾ ಈ ಊರಾಗ 18 ಹಳ್ಳಿ ಎಲ್ಲ ತಿರುಗಾಡಿ ಬಂದು, ಈ ಊರಾಗೂ 18 ಸಂಧಿ ತಿರುಗಾಡೀನಿ. ಅಂತಾದ್ರಾಗ ಯಾವ ಓಣ್ಯಾಗೂ ನೋಡೇ ಇಲ್ಲವ ನಿನ್ನ. ಈ ಊರಿನ ಪ್ರಗತಿಪರ ರೈತರಾದ ಶಂಕರನ ಹೆಂಡತಿ ನಾನು. ಶಂಕರನ ಹೆಂಡತಿ? ಯಪ್ಪ, ಪಕ್ಕ 1 ಟನ್ ಕರೆಂಟ್ ಆಯ್ತು ಶಿವನ ಇದು. ಅಂದ್ರೆ ಈ ಬಣ್ಣದ ಚಿಟ್ಟೆ ನನ್ನ ಬದ್ಧ ವೈರಿಯ ಸತಿ. ಇದೇ ಒಳ್ಳೆಯ ಸಮಯ. ಹೇಗಾದರೂ ಮಾಡಿ ನನ್ನ ಆಶೆಯನ್ನೆಲ್ಲ ಹಿಂದೆ ಈಡೇರಿಸಿಕೊಳ್ಳಬೇಕು. ಅಲ್ಲ, ಅಂದ್ಹಾಗೆ ತಾವ್ಯಾರು ಅಂತ ನಂಗೆ ತಿಳಿವಲ್ದಲ್ಲ. ನಾನಾ? ಪುಂಡರಿಗೆ ಪುಂಡ, ಪುಂಡ ಪೋರಿಗಳಿಗೆ ಮಿಂಡ. ಈ ತಾಲೂಕಿನ MLA ಹೆಸರು ಸೂರ್ಯಕಾಂತ್ ಅಂತ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ರೇಖಾ? ವಾವ್, ಬ್ಯೂಟಿಫುಲ್ ನೇಮ್ ರೇಖಾ. ಈ ನಿನ್ನ ಅಂದ ಚಂದಕ್ಕೆ ತಕ್ಕ ಹಾಗೆ ನಾಮಕರಣ ಮಾಡಿದ್ದಾರೆ ಆ ನಿನ್ನ ತವರು ಮನೆಯವರು. ರೇಖಾ, ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನದ ಮೈಕಾಂತಿಯನ್ನು ಮುಟ್ಟಿ ಮುದ್ದಾಡಬೇಕೆಂಬುದು ನನ್ನ ದಿನದ ಆಸೆ. ರೇಖಾ, ನೀನು ಹುಟ್ಟಿರುವ ಈ ಸೀರೆಯನ್ನು ಬಿಚ್ಚಿ ನಿನ್ನನ್ನು ದಿಗಂಬರನಾಗಿ ಮಾಡಿ ನಿನ್ನ ಶೀಲದ ಸವಿ ರುಚಿಯನ್ನು ನೋಡಬೇಕೆಂದು ಬಿಸಿಲು ಕುದುರೆಯನ್ನು ನೋಡಿ ಬಂದಿರುವೆ. ಚಲವೇ ಮುಚ್ಚೋ ಬಾಯಿನ ಕುಲ ಘಾತುಕ. ನೀನು ಬಿಸಿಲು ಕುದುರೆನಾದ್ರೂ ಏರು ಬಾ, ಅಥವಾ ಮದವೀರಿದ ಗಜೇಂದ್ರನಾದ್ರೂ ಆಗಿ
ಹೋಗಿ ಬಾ. ಆದ್ರೆ ಈ ಗರತಿ ಮಾತ್ರ ನಿನಗೆ ದಕ್ಕೋದಿಲ್ಲ. ಅಕಸ್ಮಾತ್ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾದ್ರೆ ನಿನ್ನ ಪಾಲಿಗೆ ಹೆಣ್ಣಲ್ಲ ರಾಕ್ಷಸಿ ಆಗ್ತೀನಿ ಮಗನೇ. ಮಲ್ಲಿಗೆ ಹೂವಿನಂತಿರುವ ನಿನ್ನ ಮಕರಂದವನ್ನು ತುಂಬಿಯಾಗಿ ಸವಿದ ಮೇಲೆ ನಿನಗೆ ದಾರಿ ಬಿಡುತ್ತೇನೆ ಚಲುವಾಯ್. ಬಾ. ಬಾಯಿ ಮುಚ್ಚ ಪಾಪಿ. ಹೆಣ್ಣನ್ನು ಕಂಡಾಕ್ಷಣ ಇಂಥ ನೀತಿಗೆಟ್ಟ ಕೆಲಸಕ್ಕೆ ಮುಂದೆ ಹಾಕ್ತಿದೆಯಲ್ಲ, ಇದೆಲ್ಲ ಕೆಟ್ಟ ಕೆಲಸಕ್ಕೆ ಏನಂತ ಹೇಳ್ಬೇಕು ತಿಳಿತಾ ಇಲ್ಲ ನನಗೆ. ತಿಳಿತಾ ಇಲ್ವಾ? ಹುಚ್ಚಿ, ಜಿಂಕೆಯಲ್ಲಿ ಅಷ್ಟೇ ಜಾಣತನವಿದ್ದರು ಅದು ಹುಲಿಯಂತೆ ಧೈರ್ಯ ಬರಲು ಸಾಧ್ಯವೇ? ಕತ್ತೆಯು ಎಷ್ಟೇ ಭಾರ ಹೊತ್ತರು ಅದು ಕುದುರೆ ಆಗಲು ಸಾಧ್ಯವೇ? ನಿನ್ನಲ್ಲಿ ಎಷ್ಟೇ ಜಾಣತನ ವ್ಯಕ್ತಿ ಇದ್ದರು ನೀನು ನನ್ನ ತರ ಗಂಡಸು ಆಗಲು ಸಾಧ್ಯವೇ? ರೇಖಾ, ಇದು ಪ್ರಕೃತಿಯ ನಿಯಮ. ಹೆಣ್ಣು ಯಾವತ್ತಿದ್ರು ಆಕಾಶನೇ ನೋಡಬೇಕು, ಗಂಡು ಯಾವತ್ತಿದ್ರು ಭೂಮಿನೇ ನೋಡಬೇಕು. ಯಾವತ್ತಿದ್ರು ಗಂಡು ಗಂಡ, ಹೆಣ್ಣು ಎಣ್ಣೆ. ಹೇ ದುಡ್ಡಿನ ದೊರೆಯೇ, ನೀನು ಮನಸ್ಸು ಮಾಡಿದ್ರೆ ಹೆಣ್ಣನ್ನ ಪಡೆಯೋದಕ್ಕೆ ಹೆಣ್ಮಕ್ಳೇನ ಮಾರುಕೊಟ್ಟಿಲ್ಲ ಮಾರ ಮಾವಿನ ಹಣ್ಣು ತಂದುಕೊಂಡಿದ್ದೀಯೇನೋ ನೀನು. ಈ ಹೆಣ್ಣು ಮನಸ್ಸು ಮಾಡಿದ್ರೆ ಕಚ್ಚಿ ಹಾಕಿ ಜಡೆ ಬಿಚ್ಚಿ ದುಷ್ಟ ಶಕ್ತಿಯ ಹಿಂದಾಗಿ ನಿಂತ್ಕೊಂಡಂದ್ರೆ ಒಬ್ಬನೇ ಅಲ್ವೋ, ನಿನ್ನಂಥ ಸಾವಿರ ರಾಕ್ಷಸರು ಬಂದು ಕೂಡ ರಕ್ತವನ್ನ ಹೀರುವ ರಣ ರಾಕ್ಷಸಿ ಆಗ್ತಾಳೆ. ನೋಡು, ಹೆಚ್ಚಿಗೆ ಮಾತು ಬೇಕಾಗಿಲ್ಲ, ಸಾರಿ ಬಿಡು, ನಾನು ಹೊಲಕ್ಕೆ ಹೋಗ್ಬೇಕು. ನಿಲ್ಲು ರೇಖಾ, ನಿಲ್ಲು. ನಿಲ್ಲಲ್ಲ ಪ್ರಗತಿಪರನ ಹೆಂಡತಿಯೇ. ಈ ಸಾವಿರ ಹಳ್ಳಿಯ ಸರದಾರನ ಮಾತನ್ನು ಧಿಕ್ಕರಿಸಿ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಶೀಲದ ಜೊತೆಗೆ ನಿನ್ನ ಪ್ರಾಣವು ಯಮಲೋಕ ಸೇರುತ್ತದೆ. ಭಂಡ ರಾಜಕಾರಣಿಯೇ, ನಿನ್ನ ಜನ್ಮಕ್ಕಿಷ್ಟು. ನೀನು ರಾಜಕಾರಣಿ ಎಂಬ ಮಂತ್ರನ ಹಿಡಿದುಕೊಂಡು ಮುಂದೆ ಬಂದಿದ್ದೆ, ಅದಕ್ಕೆ ಹಂಚಿಕೊಂಡು ಹೆದರಿ ನಾನು ಸೆರಗ್ ಹಾಸ್ತೀನಿ ಅಂತ ನೀನು ತಿಳಿದುಕೊಂಡಿದ್ರೆ ಅದು ಕೇವಲ ನಿನ್ನ ಮಬ್ಬು ಕಲ್ಪನೆ ಅಷ್ಟೇ. ಪ್ರಾಣ ಬೇಕಾದ್ರೂ ಬಿಡ್ತೀನಿ ವಿನಃ ಹಾಸ್ತಾರೆ. ಯಾಕೆಂದ್ರೆ ಇವಳು ಗರತಿ ಗರತಿ ಗಂಗವ್ವ ಕಣ. ನಾನು ಮುಟ್ಟಿ ನೋಡು, ಸುಟ್ಟು ಹೋಗ್ತೀಯ ಗರತಿ. ರೇಖಾ, ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂತ ಗರತಿಯರು ನೋಡಿಲ್ಲ ಈ MLA ಸೂರ್ಯಕಾಂತ್. ರೇಖಾ, ಊರಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಗಂಡ ಮಕ್ಕಳನ್ನು ಜಾತ್ರೆಗೆ ಕಳಿಸಿ ನಂಬಿದ ಗಂಡನಿಗೆ ಮೋಸ ಮಾಡಿ ಆ ಮಿಂಡನ ಮನೆಗೆ ಹೋಗಿ ಸೆರಗು ಹಾಸುವ ಹಾಳು ಸೂಳೆಯರಷ್ಟಿಲ್ಲ ಹಾಳು ಸಮಾಜದಲ್ಲಿ. ರೇಖಾ, ಮದುವೆ ಆದ ಹೊಸದರಲ್ಲಿ ತವರ ಮನೆಗೆ ಹೋಗಿ ಬರುತ್ತೇನೆ ಅಂತೇಳಿ ನಂಬಿದ ಗಂಡನಿಗೆ ಮೋಸ ಮಾಡಿ ಹಳೆ ಪ್ರಿಯತಮನ ಜೊತೆ ಲಲ್ಲೆ ಹೊಡೆಯುವ ಬಂಡ ಸೂಳೆಯರೆಷ್ಟಿಲ್ಲಲೇ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಯಾಕೆ ರೇಖಾ, ಮಗಳು ವಿದ್ಯಾಭ್ಯಾಸ ಮಾಡಲೆಂದು ಹೆತ್ತ ತಾಯಿ ತಂದೆ ಮೊಬೈಲ್ ಕೊಂಡು ಕೊಟ್ಟರೆ ಅದೇ ಮೊಬೈಲ್ನಲ್ಲಿ ನೀಲಿ ಚಿತ್ರ ನೋಡಿ ರಾತ್ರಿ ಆದ ತಕ್ಷಣ ರತಿ ಕ್ರೀಡೆ ಆಡುವ ಬಂಡ ಸೂಳೆಯರೆಷ್ಟಿಲ್ಲ ಇದೇ ನಿನ್ನ ಹಾಳು ಸಮಾಜದಲ್ಲಿ. ಬಾ ರೇಖಾ, ಬಾ. ಕದ್ದು ಮುಚ್ಚಿ ಕಾಮದ ತೀಟೆ ತರಿಸ್ಕೊಳ್ಳೋದು ಆದರವಲ್ಲ. ಹಸದಿರುವ ಈ ನನ್ನ ದೇಹಕ್ಕೆ ನಿನ್ನ ಕಾಮದ ಮೈಸುಕ ನೀಡಿ ಆನಂದಿಸು ಬಾ ರೇಖಾ, ಆನಂದಿಸು ಬಾ. ಪಾಪಿ, ತಪ್ಪು ನಿಂದಲ್ವೋ? ನಿಂದಲ್ಲ ತಪ್ಪು. ನಿನ್ನಂಥ ಕಾಮ ಪಾಪಿಯನ್ನ ಜನ್ಮ ನೀಡಿ ಭೂಮಿಗೆ ಹೆತ್ತು ಬಿಟ್ಲಲ್ಲ ಆ ನಿನ್ನ ತಾಯಿ
ಭಿಕ್ಷಿಕರ ರಕ್ತಕ್ಕೆ ಹುಟ್ಟುವ ನೀಚು ಎಣ್ಣೆ. ಈ ತಾಲೂಕಿನ ಒಬ್ಬ MLAಗೆ ಚಪ್ಪಲಿಂದ ಹೊಡಿತೇನಂತೀಯ ಬಿದ್ದಾಡಿ. ಈಗಲೇ ನಿನ್ನನ್ನು ಎಳೆದುಕೊಂಡು ನಿನ್ನ ಶೀಲವನ್ನು ಅನುಭವಿಸುತ್ತೇನೆ. ಯಾರು ಬರುತ್ತಾರೋ ನಾನು ನೋಡುತ್ತೇನೆ. ಶ್ರೀರಾಮಲಿಂಗೇಶ್ವರ, ನೀನೇ ಬಂದನ್ನ ಕಾಪಾಡು ತಂದೆ, ಕಾಪಾಡು. ಕೂಗು ರೇಖಾ, ಕೂಗು. ನಿನಗೆ ತಾಳಿ ಕಟ್ಟುವ ನಿನ್ನ ಗಂಡನಾದರೂ ಕೂಗು, ನಿನ್ನ ಮನೆ ದೇವರನ್ನಾದರೂ ಕೂಗು. ಇಂದು ನನ್ನ ಕೈಯಿಂದ ನಿನ್ನನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ರೇಖಾ, ಸುಮ್ಮನೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ. ಬಾ, ಹಸದಿರುವ ಈ ನನ್ನ ಕಾಮದೇಹಕ್ಕೆ ನಿನ್ನ ಮೈಸುಖ ನೀಡಿ ಆನಂದಿಸುವ ರೇಖಾ. ನಾನು ಮಾಡ್ತಾ ಬಿಟ್ಟಾರಲ್ರಿ ದನಿಯಾರ, ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀರಿ, ಇಂಥದಕ್ಕೆ ನಾನು ಬಿಟ್ಟು ಹೊಂಟೋರಲ್ರಿ. ಯಾನ್ರಿ ದನಿಯಾರ, ಹನ್ನೊಂದು ಪಲಂಗ ಮುರಿದಾವ, ಇಲ್ಲೊಂದು ಉಳ್ದೈತಿ. ಸುಮ್ಮನೆ ಮೂರು ಮುಚ್ಚಿಕೊಂಡು ಮರೆಗೆ ಹೋಗಿಬಿಡು. ಇವಳು ಹುಟ್ಟ ಸೀರೆಯನ್ನು ಬಿಚ್ಚಿ ಇವಳ ಬೆತ್ತಲೆ ಸುಖವನ್ನು ನಾನು ಅನುಭವಿಸುತ್ತೇನೆ. ದುಂಡು ಮಲ್ಲಿಗೆ ಹೂವೆ, ಮೆಲ್ಲಗೆ ಈ ಕಾಡಿನಲ್ಲಿ ಜಾರಿಕೊಳ್ಳೋಣ. ರೇಖಾ, ಸುಮ್ಮನೆ ನನ್ನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ. ನನ್ನ ಇನ್ನೊಂದು ಮುಖ ನೀನು ನೋಡಿಲ್ಲ. ನನಗೇನಾದರೂ ಕೋಪ ಬಂದರೆ ನಿನ್ನ ಶೀಲದ ಜೊತೆಗೆ ನಿನ್ನ ಪ್ರಾಣವು ಯಮಲೋಕಕ್ಕೆ ಹೋಗುತ್ತದೆ. ಎಚ್ಚರ. ಇಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನನ್ನ ಶೀಲ ಮಾತ್ರ ನಿನ್ನಂಥ ಪಾಪಿಗೆ ಅರ್ಪಿಸಲಾರೆ, ನಿನಗೆ ಅರ್ಪಿಸಲಾರೆ. ರೇಖಾ, ನನಗೆ ಸಿಗದ ಈ ನಿನ್ನ ಮೈಸುಖ ಈ ಜಗದಲ್ಲಿ ಯಾರಿಗೂ ಸಿಗಬಾರದು. ಸೇರಿಕೊ ನಿನ್ನ ಮನೆ ದೇವರ ಪಾದವನ್ನು. ಕುಲಕರ್ಣಿ, ನಡೆ ಹೋಗೋಣ. ಮಾಡಿ ಹೋಗ್ತಾರೆ. ಅಯ್ಯೋ ಪಾಪೆ, ಶೀಲ ನೀಡಲೆಂಬ ಕಾರಣಕ್ಕೆ ನನ್ನ ಪ್ರಾಣವನ್ನೇ ತೆಗೆದುಬಿಟ್ಟು. ಇಲ್ಲ, ಈ ಸತ್ಯ ಗೆಲ್ಲಬೇಕು. ಈ ಪಾಪಿಗೆ ತಕ್ಕ ಶಿಕ್ಷೆಯಾಗಬೇಕು, ತಕ್ಕ ಶಿಕ್ಷೆಯಾಗಬೇಕು. ಈ ಕರತೆಯ ಶಾಪ ತಟ್ಟದೆ ಇರಲಾರ್ದು, ತಟ್ಟದೆ ಇರಲಾರ್ದು. ಮೈದುನ, ಸ್ವಾಮಿ, ಮೈದುನ. ಅದ್ಯಮ್ಮ, ಏನಮ್ಮ ನಿನ್ನ ಸ್ಥಿತಿ? ಈ ಸ್ಥಿತಿಗೆ ಕಾರಣ ಯಾರು ಹೇಳೋ ತಾಯಿ, ಹೇಳು. ಮಾತನಾಡು. ಮೈದುನ, ನನ್ನ ಸ್ಥಿತಿಗೆ ಕಾರಣ ಪಾಪಿ ಸೂರ್ಯಕಾಂತ ಗೌಡ. ಅವನ ಶೀಲ ಅರ್ಪಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಪ್ರಾಣವನ್ನು ತೆಗೆದ್ಬಿಟ್ಟ. ಬಿಡಬೇಡ, ಆ ಪಾಪನ ಸುಮ್ಮನೆ ಬಿಡಬೇಡ. ಅವನನ್ನು ಎಲ್ಲಡಗಿದ್ರು ರವ ನರಕವನ್ನು ತೋರಿಸಿ ಅವನ ಹುಟ್ಟಡಗಿಸಬೇಕು.
ಆತ್ಮಕ್ಕೆ ಶಾಂತಿ. ಹುಲಿಯೇ ಎದುರಿಗೆ ಬಂದರೆ ತಡೆದ ನಿಲ್ಲಿಸುವ ನಿನ್ನ ಪತಿ, ಜೋಡಿ ಸಿಂಹಗಳಂತಿರುವ ನಿನ್ನ ಮೈದುನರಿದ್ದರು ನಿನಗೆ ಇಂಥ ಸಾವು ಬಂದಿತೆ ನಮ್ಮ, ನಿನಗೆ ಇಂಥ ಸಾವು ಬಂದಿತೆ. ಅತಿಯಮ್ಮ, ನಿನ್ನ ದೇಹ ಸುಖ ಅವನಿಗೆ ಸಿಗಲಾರದಕ್ಕೆ ನಿನ್ನನ್ನು ಗುಂಡಿಟ್ಟು ಸಾಯಿಸಿದ ಆ ಪಾಪಿ MLA ರುಂಡವನ್ನು ಈ ರೈತ ಹಿಡಿದ ಗಂಡುಗಳಿಂದ ಅವನ ಕೊಚ್ಚಿ ನಿನಗಾದ ಅನ್ಯಾಯದ ಸೇಡಿನ ಪ್ರತಿಕಾರ ನಾನು ತೀರಿಸದಿದ್ದರೆ ನೀನು ತುತ್ತು ನೀಡಿ ಬೆಳೆಸಿದ ಈ ಬಲ ಭೀಮನಂತೆ ದೇಹಕ್ಕೆ ಧಿಕ್ಕಾರವಿರಲಿ ಅತ್ತಿಯಮ್ಮ. ಲೇ ಕಚ್ಚಾಡಕ ರಾಜಕಾರಣಿ, ನೀನು ಎಲ್ಲೇ ಇರು, ನಿನ್ನ ಅರಮನೆಯಲ್ಲೇ ಇರು. ನಿನ್ನನ್ನು ಹುಡುಕಿಕೊಂಡು ಬಂದು ನಿನ್ನ ಪಾಪದ ದೇಹವನ್ನು ತುಂಡ ತುಂಡಾಗಿ ಕತ್ತರಿಸದಿದ್ದರೆ ನಾನು ಅಂಜನಿ ಪುತ್ರನೇ ಅಲ್ಲ.